ಹಾಯ್ ಸ್ಟೂಡೆಂಟ್ಸ್, ಕ್ಲೋ ಡೆಂಟಲ್ ಕ್ಲಿನಿಕಲ್ಲಿ ನಿಮಗೆ ಲೀವ್ ಜನರೇಷನ್ ಎಕ್ಸಿಕ್ಯೂಟಿವ್ ಪೋಸ್ಟ್ಗೆ ಕಾಲ್ ಮಾಡಿದ್ದಾರೆ. ಸೊ ಒಳ್ಳೆ ಪೋಸ್ಟು. ಥ್ರೂ ಔಟ್ ದಿ ಇಂಡಿಯಾ ನಿಮಗೆ ಒಂದು 600+ ಹಾಸ್ಪಿಟಲ್ಸ್ ಇದಾವೆ. ಎಲ್ಲಿ ಬೇಕಾದ್ರೆ ನೀವು ಟ್ರಾನ್ಸ್ಫರ್ ಮಾಡ್ಕೋಬೋದು ಡಿಸ್ಟ್ರಿಕ್ಟ್ ಲೆವೆಲಲ್ಲಿ. ಹೌದಾ, ತಾಲೂಕು ಲೆವೆಲಲ್ಲಿ ಇರೋ ಡೌಟು. ಆ್ಯಂಡ್ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಮಾತ್ರ ಪ್ರತಿಯೊಂದು ಇದರಲ್ಲೂ ಆಲ್ಮೋಸ್ಟ್ ಇದ್ದಾವೆ. ಸೊ ಆದ್ದರಿಂದ ಒಳ್ಳೆ ಅವಕಾಶ. ಯಾರಿಗೆ ನೀಡ್ ಇರ್ತದೆ ಅವ್ರು ಶೇರ್ ಮಾಡಿ. ಅಪ್ಲೈ ಮಾಡಿ ಆನ್ಲೈನ್ ಇರುತ್ತೆ. ಲಾಸ್ಟ್ ಡೇಟ್ ಆ್ಯಸ್ ಸೂನ್ ಆಸ್ ಪಾಸಿಬಲ್ ಅಪ್ಲೈ ಮಾಡಿ. ಆ್ಯಂಡ್ ಆಲ್ ಡೇಟ್ ಯಾರು ಬೇಕಾದ್ರೂ ಅಪ್ಲೈ ಮಾಡ್ಕೋಬೋದು. ಮೇಲ್ ಆ್ಯಂಡ್ ಫಿಮೇಲ್ ಬೇಕಾದ್ರೆ ಅಪ್ಲೈ ಮಾಡ್ಕೋಬೋದು. ಎನಿ ಡಿಗ್ರಿ ಆದವರು. ಹೌದಾ, ಸ್ಯಾಲ್ರಿ ಬಂದ್ಬಿಟ್ಟು ನಿಮಗೆ ಫ್ರೆಷರ್ಸ್ಗೆ 2.5 LPA ಟು 4 LPA ಅಂತ ಇರುತ್ತೆ. ಹೌದಾ, ಸೊ ಎಕ್ಸ್ಪೀರಿಯನ್ಸ್ ಇದ್ರೆ ಸ್ವಲ್ಪ ಜಾಸ್ತಿ ಆಗುತ್ತೆ ಅಷ್ಟೇ. ಹೌದಾ, ನೆಕ್ಸ್ಟು ಬೆನಿಫಿಟ್ಸ್ ಅಂತ ಹೋದರೆ ಯು ಕ್ಯಾನ್ ವರ್ಕ್ ಥ್ರೂ ಔಟ್ ದಿ ಇಂಡಿಯಾದಲ್ಲಿ ಫುಲ್ ವರ್ಕ್ ಮಾಡ್ಕೋಬೋದು. ಯಾವ ಬೇಕಾಗಲಿ, ಯಾಕಂದರೆ ಇವ್ರದ್ದು 600+ ಹಾಸ್ಪಿಟಲ್ಸ್ ಇದ್ದಾವೆ. ಸೊ ನೆಕ್ಸ್ಟ್ ಹೆಲ್ತ್ ಇನ್ಶೂರೆನ್ಸ್ ಸಿಗುತ್ತೆ, PF ಸಿಗುತ್ತೆ, ಅಲೌನ್ಸಸ್ ಸಿಗುತ್ತೆ, ಎಕ್ಸ್ಟ್ರಾ ಡ್ಯೂಟಿ ಅಲೌನ್ಸ್ ಕೂಡ ಕೊಡ್ತಾರೆ. ಗುಡ್ ಕ್ಯಾರಿಯರ್ ಗ್ರೋತ್. ಹೌದಾ, ಕ್ಯಾರಿಯರ್ ಗ್ರೋತು ಚೆನ್ನಾಗಿದೆ ಅಂತ ಹೇಳ್ಬೋದು. ಅದು ಯಾವ ಥರ ಅಂತ ಹೇಳ್ತೀನಿ. ಸೊ ಕ್ಯಾರಿಯರ್ ಗ್ರೋತ್ ಅಂತ ಬಂದರೆ ಲೀಡ್ ಜನರೇಷನ್ ಎಕ್ಸಿಕ್ಯೂಟಿವ್ ಪೋಸ್ಟ್ ಅಂತ ನೀವು ಜಾಯ್ನ್ ಆದರೆ ಸೀನಿಯರ್ ಎಕ್ಸಿಕ್ಯೂಟಿವ್ ಅಂತ ಆಗ್ಬೋದು. ನೆಕ್ಸ್ಟು ಬಿಸ್ನೆಸ್ ಡೆವಲಪ್ಮೆಂಟ್ ಮ್ಯಾನೇಜರ್ ಅಂತ ಆಗ್ಬೋದು. ಆಮೇಲೆ ರೀಜನಲ್ ಸೇಲ್ಸ್ ಮ್ಯಾನೇಜರ್ ಅಂತ ಪೋಸ್ಟ್ ತಗೊಂಡು ನೀವು ವಿತಿನ್ 2 ಇಯರ್ ಒಳಗಡೆ ಹೋಗ್ಬೋದು. ಹೌದಾ, ಸೊ ಒಳ್ಳೆ ಅವಕಾಶ, ಯಾರೂ ಮಿಸ್ ಮಾಡೋಕೆ ಹೋಗಬೇಡಿ. ಸೊ ಇನ್ನು ನೆಕ್ಸ್ಟ್ ಇಂಟರ್ವ್ಯೂ ಯಾವ ಥರ ಪ್ರಿಪೇರ್ ಆಗಬೇಕು ನೋಡೋಣ. ಸೆಲೆಕ್ಷನ್ ಪ್ರೊಸೆಸ್ ಯಾವ ಥರ ಇದೆಯಪ್ಪ ಅಂದರೆ ಆನ್ಲೈನ್ ಅಪ್ಲಿಕೇಶನ್ ಹಾಕಿದ ಮೇಲೆ ರೆಸ್ಯೂಮ್ ಸ್ಕ್ರೀನಿಂಗ್ ಮಾಡ್ತಾರೆ. ಆಮೇಲೆ ಆನ್ಲೈನ್ ಅಸೆಸ್ಮೆಂಟ್ ಕೊಡ್ಬೋದು, ಇಲ್ಲಾಂದರೆ ನೀವು ಡೈರೆಕ್ಟಾಗಿ ಅಲ್ಲೇ ಕರಿಬೋದು. ಮಾಕ್ ಕಾಲ್ಸ್ ಅಂದರೆ ನೀವು ಕಾಲ್ ಮಾಡಿ ಮಾತಾಡೋದು ಯಾವ ಥರ ಅಂತ ನೋಡ್ತಾರೆ. ನೀವು ಪರ್ಫೆಕ್ಟಾಗಿ ಮಾತಾಡ್ತಾರಾ ಇಲ್ವಾ, ಕಸ್ಟಮರ್ ಜೊತೆ ಯಾವ ಥರ ಬಿಹೇವ್ ಮಾಡ್ತೀರಾ, ಆ್ಯಂಡ್ ಮಾತಾಡೋದು ಕಮ್ಯುನಿಕೇಷನ್ ಸ್ಕಿಲ್ ಚೆನ್ನಾಗಿದೆಯಾ ಅಲ್ಲೆಲ್ಲ ಚೆಕ್ ಮಾಡ್ತಾರೆ. ಹೌದಾ, ಸೊ ನೆಕ್ಸ್ಟು ಬ್ಯಾಕ್ಗ್ರೌಂಡ್ ವೆರಿಫಿಕೇಷನ್ ಮಾಡ್ತಾರೆ, ನಿಮ್ಗೆ ಡಿಗ್ರಿ ಕರೆಕ್ಟ್ ಆಗಿದೆಯಲ್ಲ ಅಂತೇಳಿ. ಆಮೇಲೆ ಆಫರ್ ಲೆಟರ್ ಕೊಡ್ತಾರೆ, ಸ್ಯಾಲ್ರಿದೆಲ್ಲ ಡಿಸ್ಕಷನ್ ಮಾಡಿ. ಸೊ ಕ್ವಶನ್ಸ್ ಬೇಸ್ಡ್ ಆನ್ ರೋಲ್ ಜಾಬ್. ಹೌದಾ, ಸೊ ಈ ಜಾಬ್ ಮೇಲೆ ಜಾಬ್ ರೋಲ್ ಮೇಲೆ ಏನೇನು ಕ್ವಶನ್ಸ್ ಕೇಳ್ಬೋದು ನಿಮಗೆ ಇಂಟರ್ವ್ಯೂ ಹೋದಾಗ. ಸೊ ವಾಟ್ ಡು ಯು ನೋ ಅಬೌಟ್ ದಿ ಡೆಂಟಲ್ ಹಾಸ್ಪಿಟಲ್, ಕ್ಲೋ ಡೆಂಟಲ್ ಹಾಸ್ಪಿಟಲ್. ನೀವು ಕ್ಲೋ ಡೆಂಟಲ್ ಹಾಸ್ಪಿಟಲ್ ಬಗ್ಗೆ ಏನು ಗೊತ್ತಿದೆ ನಿಮಗೆ, ಅದನ್ನ ಸ್ವಲ್ಪ ಇಂಟರ್ನೆಟಲ್ಲಿ ಸರ್ಚ್ ಮಾಡಿ 100% ಅದರ ಡೀಟೇಲ್ಸ್ ಸಿಗುತ್ತೆ. ಅದು ಏನೇನು ವರ್ಕ್, ಅದ್ರದ್ದು ಮೇನ್ ವರ್ಕ್ ಏನು ಅದನ್ನೆಲ್ಲ ನೋಡ್ಕೊಳ್ಳಿ. ಹೌದಾ, ಸೊ ಗುಡ್ ಕಮ್ಯುನಿಕೇಷನ್ ಸ್ಕಿಲ್, ಅಲ್ಲಿ ಹೋದಾಗ ಸ್ವಲ್ಪ ಇಂಗ್ಲೀಷಲ್ಲಿ ಪರ್ಫೆಕ್ಟಾಗಿ ಮಾತಾಡಿ. ಹೌದಾ, ನೆಕ್ಸ್ಟು ಕನ್ವಿನ್ಸಿಂಗ್ ಎಬಿಲಿಟಿ. ಹೌದಾ, ನೀವು ಯಾವ ಥರ ಕಸ್ಟಮರ್ನ ಕನ್ವಿನ್ಸ್ ಮಾಡ್ತೀರಾ ಅದು. ನೆಕ್ಸ್ಟು ಹೌ ಡು ಯು ಬಿಲ್ಡ್ ಅ ರಿಲೇಷನ್ಶಿಪ್ ವಿತ್ ದ ಪೇಷಂಟ್ಸ್. ಹೌದಾ, ಪೇಷಂಟ್ಸ್ ಜೊತೆ ಯಾವ ಥರ ನೀವು ರಿಲೇಷನ್ಶಿಪ್ ಬಿಲ್ಡ್ ಮಾಡ್ತೀರಾ ಕಸ್ಟಮರ್ಸ್. ಹೌದಾ, ಬೇಸಿಕ್ ಸೇಲ್ಸ್ ಕ್ವಶನ್ಸ್. ಹೌದಾ, ಬೇಸಿಕ್ ಸೇಲ್ಸ್ ಕ್ವಶನ್ಸ್ ಬಗ್ಗೆ ಗೊತ್ತಿರಲಿ. ಫಾಲೋ ಅಪ್ ಅಂದರೆ ಏನು, CRM ಅಂದರೆ ಏನು, ಅದೆಲ್ಲ ಗೊತ್ತಿದ್ರೆ ಸಾಕು. ಅಪ್ಲೈ ಲಿಂಕು ನಂದು ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಲ್ಲಿ ಇದೇ ವಿಡಿಯೋ ಕೆಳಗಡೆ ಇರುತ್ತೆ. ಸೊ ಯಾರು ಅಪ್ಲೈ ಮಾಡ್ಬೇಕಂತಿಲ್ಲ ಆದಷ್ಟು ಬೇಗ ಗ್ರೂಪಿಗೆ ಜಾಯ್ನ್ ಆಗಿ. 100% ನಿಮ್ಗೆ ಅಲ್ಲಿ ಲಿಂಕ್ ಸಿಗುತ್ತೆ. ಆ್ಯಂಡ್ ಗ್ರೂಪಿಗೆ ಜಾಯ್ನ್ ಆದಮೇಲೆ ನಿಮ್ಗೆ ಅಲ್ಲಿ ಎಲ್ಲ ಥರ ವಿಡಿಯೋಸು ಸಿಗುತ್ತೆ ನಿಮಗೆ. ಹೌದಾ, ಸೊ ಡೈಲಿ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಲ್ಲ, ಅದರಿಂದ ನಿಮಗೆ ಈಸಿಯಾಗಿ ಡೈರೆಕ್ಟಾಗಿ ಸಿಗುತ್ತೆ. ಆ್ಯಂಡ್ ಫಸ್ಟ್ ಟೈಮ್ ಏನಾದ್ರು ನೋಡ್ತಾ ಇದ್ದರೆ ಯೂಟ್ಯೂಬ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇನ್ಸ್ಟಾಗ್ರಾಮ್ ಆಗಿದ್ರೆ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಏನು ಮಾಡ್ತಾರೆ, ಯಾರು ಅಪ್ಲೈ ಮಾಡ್ತಾರೆ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು, ಬಾಯ್.